Hello everyone, welcome back to my channel Easy English Guru. Dear students, ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಕ್ವಶನ್ ನಂಬರ್ 11, 12, 13 ಇವುಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಇವತ್ತಿನ ಕ್ಲಾಸಲ್ಲಿ ನಾವು ಪಾರ್ಟ್ ಬಿ ಯಲ್ಲಿರುವಂತಹ ಸೆಕೆಂಡ್ ಮೇನ್ ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 ಸೆಂಟೆನ್ಸಸ್, ವರ್ಡ್ಸ್, ಫ್ರೇಸಸ್ ಈಚ್ 3 into 2 6 ಅಂದರೆ ಇಲ್ಲಿ 4 ಕ್ವಶನ್ಸನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಅದರಲ್ಲಿ ನಾವು 3 ಕ್ವಶನ್ಸ್ಗಳಿಗೆ ಅಟೆಂಪ್ಟ್ ಮಾಡಿದರೆ ಸಾಕು. ಹಾಗಾದರೆ ಭಾಳ ಈಸಿಯಾಗಿರೋಂಥ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ 14 ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ನಾವೀಗ ನೋಡೋಣ. ನೇಮ್ ಎನಿ 2 ಇಮೇಜಸ್ ದಟ್ ರೋಮಿಯೋ ಯೂಸಸ್ ಟು ಡಿಸ್ಕ್ರೈಬ್ ಜೂಲಿಯಟ್ಸ್ ಬ್ಯೂಟಿ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಹಾಗಾದರೆ 2 ಇಮೇಜಸ್ಸನ್ನು ಬರೀಬೇಕು, ಡಿಸ್ಕ್ರೈಬಿಂಗ್ ವರ್ಡ್ಸನ್ನು ಬರೀಬೇಕಿಲ್ಲ. ಎಸ್, ಆದರೆ ಫಸ್ಟ್ ಒನ್ ಇವಾಗ ರಿಚ್ ಜಿವೆಲ್ ಇನ್ ಆ್ಯನ್ ಎಥಿಯೋಪ್ಸ್ ಇಯರ್ ಆ್ಯಂಡ್ ಒನ್ ಸೆಕೆಂಡ್ ಇಮೇಜ್ ಬಂದು ಸ್ನೋವಿ ಡೋ ಟ್ರೂಪಿಂಗ್ ವಿತ್ ಕ್ರೌಸ್. ಇಷ್ಟು ಬರೆದ್ರೆ ಸಾಕು. ಓಕೆ, ಸೊ ಹಾಗಾದರೆ ರೋಮಿಯೋ ಯೂಸಸ್ ಟು ಡಿಸ್ಕ್ರೈಬಿಂಗ್ ಜೂಲಿಯಟ್ಸ್ ಬ್ಯೂಟಿ. ಸೊ ಡಿಸ್ಕ್ರೈಬ್ ಮಾಡಿದಂತಹ 2 ಇಮೇಜಸ್ಗಳು ಇವೆರಡು ಬರೆದ್ರೆ ಸಾಕು. 1 ಕ್ವಶನ್ ಏನು ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ದ ಪ್ರೊಪೆಟ್ ಇನ್ ಆನ್ ಚಿಲ್ಡ್ರನ್ ಹೂ ಬೆಂಡ್ಸ್ ದ ಬೋ ಆ್ಯಂಡ್ ವೈ. ದ ಆರ್ಚರ್ ಬೆಂಡ್ಸ್ ದ ಬೋ. ಓಕೆ, ಆ್ಯಂಡ್ ಇಲ್ಲಿ ವೈ ಅಂತ ಇದೆ ಕ್ವಶನ್ನು. ಇಟ್ ಮೇ ಗೋ ಸ್ವಿಫ್ಟ್ ಆ್ಯಂಡ್ ಫಾರ್. 1 ಕ್ವಶನ್. ಅಕಾರ್ಡಿಂಗ್ ಟು ವಂದನಾ ಶಿವ, ವಾಟ್ ಹ್ಯಾಡ್ ಲಾಗಿಂಗ್ ಲೆಡ್ ಟು ಇನ್ ದ ಹಿಮಾಲಯನ್ ರೀಜಿಯನ್. ಲ್ಯಾಂಡ್ಸ್ಲೈಡ್ಸ್ ಆ್ಯಂಡ್ ಫ್ಲಡ್, ಸ್ಕೇರ್ಸಿಟಿ ಆಫ್ ವಾಟರ್, ಫೋಡರ್ ಆ್ಯಂಡ್ ಫ್ಯೂಲ್. 17 ಕ್ವಶನ್. ವಿಚ್ ಈಸ್ ದ ಮೈಟಿ ಮೂಮೆಂಟ್ ಮೆನ್ಷನ್ಡ್ ಇನ್ ದ ಪೋಯಮ್ ವಾಟರ್, ವೇರ್ ಡಿಡ್ ಇಟ್ ಹ್ಯಾಪನ್. ಹಾಗಾದರೆ ಇಲ್ಲಿ ಮೂಮೆಂಟ್ ಮೆನ್ಷನ್ ಯಾವುದಪ್ಪ ಅಂತಂದರೆ ಮಹದ್ ಸ್ಟ್ರಗಲ್ ಫಾರ್ ದಲಿತ್ ವಾಟರ್ ರೈಟ್ಸ್. ವೇರ್ ಡಿಡ್ ಇಟ್ ಹ್ಯಾಪನ್ ಅಂತ ಕ್ವಶನ್ ಕೇಳಿದ್ದಾರೆ. ಚಾದರ್ ಟ್ಯಾಂಕ್ ಇನ್ ಮಹಾರಾಷ್ಟ್ರ. ಓಕೆ, ಸೊ ಇಷ್ಟು ನೀವು ಬರೆದ್ರೆ ಸ್ನೇಹಿತರೆ, ಸೊ 3 into 2 6, ಸೊ 6 ಮಾರ್ಕ್ಸನ್ನು ನೀವು ಭಾಳ ಈಸಿಯಾಗಿ ತೆಗೆದುಕೊಳ್ಬೋದು. ಓಕೆನಾ. ಹಾಗಾದರೆ ನೆಕ್ಸ್ಟ್ ಇವಾಗ ನಾವು ಪ್ಯಾಸೇಜ್ಗೆ ಹೋಗೋಣ. ಸೊ ನಾವೀಗ ಡೈರೆಕ್ಟಾಗಿ ಪ್ಯಾಸೇಜಲ್ಲಿರುವಂಥ ಕ್ವಶನ್ಸ್ಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಸೊ ಫಸ್ಟ್ ಒನ್ ಎ ಕ್ವಶನ್. ಸೊ ಇದು 9 ಮಾರ್ಕ್ಸ್ ನಿಮಗೆ ಕೇಳ್ತಾರೆ, 9 ಮಾರ್ಕ್ಸ್ಗೆ. ಸೊ ಭಾಳ ಈಸಿಯಾಗಿರೋಂಥ ಕ್ವಶನ್ಸ್ ಇವೆಲ್ಲ. ಸೊ ಫಸ್ಟ್ ಒನ್ ಎ ಏನಿದೆ ಅಂತ ನೋಡೋಣ ಇವಾಗ. ವೇರ್ ವಾಸ್ ವಿ ಎಸ್ ನೈಪಾಲ್ ಬಾರ್ನ್. ಟ್ರಿನಿಡ್ಯಾಡ್ ಆನ್ಸರ್. B1 ಕ್ವಶನ್ ಇದೆಲ್ಲ. ವೆನ್ ಡಿಡ್ ವಿ ಎಸ್ ನೈಪಾಲ್ ರಿಸೀವ್ ದ ನೋಬಲ್ ಪ್ರೈಸ್ ಫಾರ್ ಲಿಟ್ರೇಚರ್. ಇನ್ 2001. C question. How long did Naipaul work for the BBC? 2 years. Answer ಬಂದು 2 years. Question D ನೋಡೋಣ. Why was V.S. Naipaul controversial among the readers of post-colonial fiction? ಸೊ ಇದಕ್ಕೆ ಆನ್ಸರ್ ಬಂದು ಬಿಕಾಸ್ ಆಫ್ ಹಿಸ್ ಬಿಟ್ಟರ್ ಈವನ್ ವಿದರಿಂಗ್ ಕ್ರಿಟಿಕ್ಸ್ ಆಫ್ ಸೋ ಕಾಲ್ಡ್ ಥರ್ಡ್ ವರ್ಲ್ಡ್ ಸ್ಟೇಟ್ಸ್ ಆ್ಯಂಡ್ ಸೊಸೈಟೀಸ್. ಓಕೆ, ಇಷ್ಟು ಬರೆದ್ರೆ ಸಾಕು. ಈ ಕ್ವಶನ್ ಏನಿದೆ ಅಂತ ನೋಡೋಣ ಇವಾಗ. ವಿಚ್ ಆಫ್ ನೈಪಾಲ್ಸ್ ನಾವೆಲ್ಸ್ ಫಾಲೋಸ್ ದ ಫಾರ್ಚೂನ್ಸ್ ಆಫ್ ಸಂತೋಷ್ ಇನ್ ದ ಯುನೈಟೆಡ್ ಸ್ಟೇಟ್ಸ್. ಇನ್ ಎ ಫ್ರೀ ಸ್ಟೇಟ್. ಇಲ್ಲಿದೆ ನೋಡಿ, ಇನ್ ಎ ಫ್ರೀ ಸ್ಟೇಟ್. ಇದು ಆನ್ಸರ್ ಆಗುತ್ತೆ. Next one question. According to V.S. Naipaul, the immigration to America for empowerment comes at the price of dash, fill in the blank, and intensified isolation and alienation. ಇಷ್ಟು ಬರೆದ್ರೆ ಸಾಕು. ಓಕೆ, ನೆಕ್ಸ್ಟ್ ಒನ್ ಕ್ವಶನ್ ಜಿ. ವಿಚ್ ನಾವೆಲ್ ಆಫ್ V.S. Naipaul trace the disintegration of a traditional way of life. ಎ ಹೌಸ್ ಫಾರ್ ಮಿಸ್ಟರ್ ಬಿಸ್ವಾಸ್. ಇದು ಇದಕ್ಕೆ ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಎಚ್ ಕ್ವಶನ್ ಬಂದು ಭಾಳ ಸಿಂಪಲ್ ಆಗಿದೆ. ದ ನೌನ್ ಫಾರ್ಮ್ ಆಫ್ ದ ವರ್ಡ್ ಅಕಂಪ್ಲೀಷ್ಡ್ ಈಸ್. ಹಾಗಾದರೆ ಅಕಂಪ್ಲೀಷ್ಡ್ ಅಂತಕ್ಕಂಥ ವರ್ಬಿನ ನೌನ್ ಫಾರ್ಮನ್ನು ಬರಿಬೇಕು. ಅದು ಏನಾಗುತ್ತೆ ಅಂತಂದರೆ ಅಕಂಪ್ಲೀಷ್ಮೆಂಟ್. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಕ್ವಶನ್ ಐ. Add a prefix to the word
ಪ್ರಿಫಿಕ್ಸ್ ಟು ದ ವರ್ಡ್ ಎಜುಕೇಟೆಡ್ ಟು ಮೇಕ್ ಇಟ್ಸ್ ಆ್ಯಂಟೋನಿಮ್. ಹಾಗಾದರೆ ಎಜುಕೇಟೆಡ್ಡಿನ ಪ್ರಿಫಿಕ್ಸನ್ನು ಬರಿಬೇಕು. ಸೊ ಎಜುಕೇಟೆಡ್, ಅನ್ಎಜುಕೇಟೆಡ್. ಓಕೆ, ಸೊ ಇಷ್ಟು ಇದಕ್ಕೆ ನೀವು 9 ಕ್ವಶನ್ಸ್ಗಳಿಗೆ ಶಾರ್ಟಾಗಿ ಈ ರೀತಿ ನೀವೇನಾರ ಆನ್ಸರನ್ನು ಬರೆದಿದ್ದೆ ಆದರೆ, ಹೌದಾ, ನೀವು ಭಾಳ ಈಸಿಯಾಗಿ ಏನಪ್ಪ ಅಂದರೆ ಈ ಒಂದು ಸೆಕ್ಷನಲ್ಲಿ 9 ಮಾರ್ಕ್ಸನ್ನು ತೊಗೋಬೋದು ಸ್ನೇಹಿತರೆ. ಹಾಗಾದರೆ ಇಲ್ಲಿವರೆಗೂ ನೀವು ಸೊ ಈ ಒಂದು ಚಾನಲನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ.